ಪೋಸ್ಟ್ ಆಫೀಸಿನಿಂದ ಪ್ರತಿ ತಿಂಗಳು 20,500 ರೂಪಾಯಿ ನಿಮ್ಮ ಖಾತೆಗೆ ಜಮಾವಾಗುತ್ತೆ. ಈ ಸ್ಕೀಮ್ ಬಗ್ಗೆ ಇನ್ನೂ ಕೂಡ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಹಾಗಾದರೆ ಏನಿದು ಸ್ಕೀಮು, ಹೇಗೆ ಅಪ್ಲೈ ಮಾಡೋದು ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ದೇಶದಲ್ಲಿ ದಿನದಿಂದ ದಿನಕ್ಕೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ ಹಾಗೂ ಯಾವುದೇ ಬಿಸ್ನೆಸ್ ಮಾಡೋಕ್ಕೂ ಹೋದ್ರೂ ಕಾಂಪಿಟೇಷನ್ ಇದೆ. ಇತ್ತೀಚೆಗೆ ಯಾವ ಬಿಸ್ನೆಸ್ ಕೂಡ ಅಷ್ಟೊಂದು ಪ್ರಾಫಿಟ್ ಆಗ್ತಾ ಇಲ್ಲ. ಯಾಕಂದ್ರೆ ಮತ್ತೊಬ್ಬರು ನಮ್ಮ ಎದುರು ಅದೇ ಬಿಸ್ನೆಸ್ ಹಾಕಿ ನಮ್ಮ ಬಿಸ್ನೆಸ್ ವೀಕ್ ಮಾಡ್ತಾರೆ. ಆದರೂ ಕೂಡ ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡು ಸ್ವಂತ ಬಿಸ್ನೆಸ್ ಆರಂಭ ಅಥವಾ ಸಾಕಷ್ಟು ಸಮಸ್ಯೆಗಳಿವೆ ಹಾಗೂ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ. ಆದರೆ ನಿತ್ಯ ಜೀವನ ಒಂದು ಸಾಗಲೇಬೇಕಾಗಿರುತ್ತೆ. ಇಂತಹ ಎಲ್ಲ ಸಮಸ್ಯೆಗಳನ್ನು ಅರಿತ ಕೇಂದ್ರ ಸರ್ಕಾರವು ಬಡವರಿಗಾಗಿ ಹಾಗೂ ನಿರುದ್ಯೋಗಿಗಳಿಗಾಗಿ ಹಾಗೂ ವೃದ್ಧರಿಗಾಗಿ ಮತ್ತು ಹಿರಿಯ ನಾಗರಿಕರಿಗಾಗಿ ಪೋಸ್ಟ್ ಆಫೀಸ್ನಿಂದ ಹೊಸದೊಂದು ಸ್ಕೀಮನ್ನು ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ ನಿಮಗೆ ಪ್ರತಿ ತಿಂಗಳು 20,500 ರೂಪಾಯಿಗಳವರೆಗೆ ಪ್ರತಿ ತಿಂಗಳು ಪಡೆಯಬಹುದು. ಹೌದು, ನೀವು ಕೇಳ್ತಾ ಇರೋದು ನಿಜ. ಪ್ರತಿ ತಿಂಗಳು ನಿಮ್ಮ ಖಾತೆಗೆ 20,500 ರೂಪಾಯಿ ಭಾರತೀಯ ಅಂಚೆ ಇಲಾಖೆ ನೇರವಾಗಿ ನಿಮ್ಮ ಖಾತೆಗೆ ಜಮಾವನ್ನ ಮಾಡ್ತಾ ಇದೆ. ಹೀಗೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯದ ಅವಶ್ಯಕತೆಗಳಿಗಾಗಿ ಪ್ರತಿ ತಿಂಗಳು ನಾವು ಯಾವುದೇ ಕೆಲಸ ಮಾಡದೆ ನಮ್ಮ ಖಾತೆಗೆ ರೀತಿಯಾಗಿ ಪ್ರತಿ ತಿಂಗಳು ಹಣ ಜಮಾ ಆಗ್ತಾ ಇದ್ರೆ ನಮ್ಮ ಜೀವನವು ತುಂಬಾ ಸುಲಭವಾಗಿ ಸಾಗುತ್ತೆ. ಹಾಗಿದ್ರೆ ಈ ವಿಡಿಯೋದಲ್ಲಿ ನಾವು ಈ ಪೋಸ್ಟ್ ಆಫೀಸ್ ಸ್ಕೀಮ್ ಯಾವುದು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಹಾಗೂ ಇದನ್ನ ಹೇಗೆ ಅರ್ಜಿ ಸಲ್ಲಿಸಬೇಕು, ಹಣ ಹೇಗೆ ಪಡಿಬೇಕು, ಹಣ ಹೇಗೆ ನಮಗೆ ಪ್ರತಿ ತಿಂಗಳು ನಮ್ಮ ಖಾತೆಗೆ ಬರುತ್ತೆ, ಎಲ್ಲ ಪ್ರಶ್ನೆಗಳಿಗೆ ಇದೇ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು, ಕೇಂದ್ರ ಸರ್ಕಾರವು ಈ ರೀತಿಯಾಗಿ ಪ್ರತಿ ತಿಂಗಳು 20,500 ರೂಪಾಯಿಗಳನ್ನ ನಮ್ಮ ಖಾತೆಗೆ ಜಮಾ ಮಾಡುವ ಯೋಜನೆ ಜಾರಿಗೆ ತಂದಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಷ್ಟಕ್ಕೂ ಯಾವ ಯೋಜನೆ ಇದು, ಯಾವ ಸ್ಕೀಮ್, ಇದನ್ನ ಹೇಗೆ ಪಡಿಬೇಕು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಪೈಕಿ ಅತಿ ಹೆಚ್ಚು ರಿಟರ್ನ್ಸ್ ತರುವ ಯೋಜನೆಗಳಲ್ಲಿ ಇದು ಕೂಡ ಒಂದು. ಹಿರಿಯ ನಾಗರಿಕರಿಗೆಂದೇ ರೂಪಿಸಲಾಗಿರುವಂತಹ ಕೆಲವೇ ಸ್ಕೀಮ್ಗಳ ಪೈಕಿ ಇದು ಇದೆ. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಮಾಸಿಕ ಆದಾಯ ತರುವ ಒಂದು ಪ್ಲಾನ್. ಸದ್ಯ ಇದಕ್ಕೆ ಸರ್ಕಾರ 8.25% ಬಡ್ಡಿ ನೀಡ್ತಾ ಇದೆ. ಐಟಿ ಸೆಕ್ಷನ್ 80C ಅಡಿಯಲ್ಲಿ ವರ್ಷಕ್ಕೆ 1.5 ಲಕ್ಷ ರೂಪಾಯಿಗಳವರೆಗೆ ಹೂಡಿಕೆ ಟ್ಯಾಕ್ಸ್ ಡಿಡಕ್ಷನ್ ಅವಕಾಶ ಸಿಗುತ್ತೆ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯ ವಿವರ. ನಿವೃತ್ತರಾದವರಿಗೆಂದೇ ಇರುವಂತಹ ಯೋಜನೆಯು 60 ವರ್ಷ ಮೇಲ್ಪಟ್ಟ ಮಂದಿಗೆ ಸೀಮಿತವಾಗಿದೆ. ವಾಲಂಟರಿ ರಿಟೈರ್ಮೆಂಟ್ ಆಗಿದ್ರೆ 55 ವರ್ಷ ವಯಸ್ಸಿನವರೆಗೂ ಇದು ಲಭ್ಯವಿರುತ್ತೆ. ಸೇನೆಯಲ್ಲಿ ಇದು ರಿಟೈರ್ಡ್ ಆಗಿದ್ರೆ ಕನಿಷ್ಠ ವಯಸ್ಸು 50 ವರ್ಷ ಇದೆ. ಇದು 50 ವರ್ಷಗಳವರೆಗೆ ಮಾಸಿಕ ಆದಾಯ. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನಲ್ಲಿ ಕನಿಷ್ಠ ಹೂಡಿಕೆ 1,000 ರೂಪಾಯಿ ಇದೆ. ಗರಿಷ್ಠ ಹೂಡಿಕೆ 30,000 ರೂಪಾಯಿ ಇದೆ. 5 ವರ್ಷವರೆಗಿನ ಯೋಜನೆ ಇದು. ಇದು ಅವಧಿಗೆ ಮುನ್ನವೇ ಹೂಡಿಕೆ ಹಿಂಪಡೆದ್ರೆ ದಂಡ ಅನ್ವಯವಾಗುತ್ತೆ. 1 ವರ್ಷದೊಳಗೆ ನಿರ್ಗಮಿಸಿದ್ರೆ ಯಾವ ಬಡ್ಡಿಯ ಆದಾಯವೂ ಸಿಗೋದಿಲ್ಲ. 2 ವರ್ಷದ ಬಳಿಕ ಅಕೌಂಟ್ಸ್ ನಿಲ್ಲಿಸಿದ್ರೆ ಬಡ್ಡಿಯಲ್ಲಿ 1% ಮೊತ್ತವನ್ನು ದಂಡವಾಗಿ ಪಡೆಯಲಾಗುತ್ತೆ. ತಿಂಗಳಿಗೆ 20,000 ರೂಪಾಯಿ ಮಾಸಿಕ ಆದಾಯ. ಈ ಸ್ಕೀಮ್ನಲ್ಲಿ ನೀವು ಲಂಸಮ್ ಆಗಿ ಹೂಡಿಕೆ ಮಾಡಬಹುದು, ಜಂಟಿ ಅಕೌಂಟ್ ತೆರೆಯಬಹುದು. ಸಿಂಗಲ್ ಅಕೌಂಟ್ ಆದರೆ 30 ಲಕ್ಷ ರೂಪಾಯಿನಷ್ಟು ಲಂಸಮ್ ಇಡಲು ಅವಕಾಶವಿದೆ. ಗರಿಷ್ಠ ಮೊತ್ತ ಠೇವಣಿ ಇರಿಸಿದ್ರೆ ವರ್ಷಕ್ಕೆ 2.46 ಲಕ್ಷ ರೂಪಾಯಿ ಸಿಗುತ್ತೆ. ತಿಂಗಳಿಗೆ ಸುಮಾರು 20,500 ರೂಪಾಯಿ ಬಡ್ಡಿ ಆದಾಯ ಸಿಗುತ್ತೆ. ನಿಮಗೆ ಮಾಸಿಕವಾಗಿ ಹಣ ಸಿಗೋದಿಲ್ಲ, ಬದಲಾಗಿ 3 ತಿಂಗಳಿಗೊಮ್ಮೆ ಬಡ್ಡಿಯನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಪೋಸ್ಟ್ ಆಫೀಸ್ನ ಸ್ಕೀಮ್ ಹೇಗಿದೆ ಅಂತ, ಏನೆಲ್ಲ ದಾಖಲೆಗಳು ಬೇಕು ಅಂತ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಪ್ರತಿ ತಿಂಗಳು 20,500 ರೂಪಾಯಿ ಸಿಗಲಿ. ಎಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.